ವೇಸ್ಟ್ ಅಂತ ಹೇಳಿ ಬಿಸಾಕೋ ಸಾಕ್ಸ್ಗೆ ಒಂದ್ಸಲ ಬಳೆಯನ್ನು ಹಾಕಿ ನೋಡಿ. ಇದರಿಂದ ಆಗುವಂತಹ ರಿಸಲ್ಟನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೇನೆ ಖುಷಿಯಾಗುತ್ತೆ ಸ್ನೇಹಿತರೆ. ಈ ಥರದ ಕೆಲವೊಂದು ವಿಡಿಯೋಗಳನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮನೆಯಲ್ಲಿ ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡ್ಮೇಲೆ ಸಿಪ್ಪೆಯನ್ನು ಬಿಸಾಕ್ತೀವಲ್ವ, ಆದರೆ ಇನ್ನು ಮುಂದೆ ನೀವು ಸಿಪ್ಪೆಗಳನ್ನು ಬಿಸಾಕೋಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆಯಿಂದ ತುಂಬಾ ಉಪಯೋಗಗಳಿದೆ. ಏನಂತ ಹೇಳಿದರೆ ಫಸ್ಟ್ ಒನ್, ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಈ ಮನೆಯಲ್ಲಿ ಬಸ್ರಿ ಬಾಣಂತಿಯರಿದ್ದಾಗ ಈ ಮಗುಗಳಿಗೆಲ್ಲ ನಾವು ಹೊಗೆಯನ್ನು ಹಾಕ್ತೀವಲ್ವ, ಈ ರೀತಿ ಹೊಗೆಯನ್ನು ಹಾಕುವಾಗ ಈ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ನೀವು ಸೇರಿಸಿ ಹೊಗೆಯನ್ನು ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಬರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಇದನ್ನು ರೂಢಿಸ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಮನೆಯಲ್ಲಿ ಸುತ್ತಮುತ್ತ ಹಾವುಗಳೇನಾದ್ರು ಓಡಾಡ್ತಾ ಇದೆ ಅಂತ ಹೇಳಿದರೆ ನೀವು ಮನೆಯ ಕಾಂಪೌಂಡ್ ಸುತ್ತ ಅಥವಾ ಬೇಲಿ ಎಲ್ಲ ಇರುತ್ತೆ ನೋಡಿ, ಈ ಒಂದು ಸುತ್ತಮುತ್ತ ನೀವು ಬೆಳ್ಳುಳ್ಳಿ ಸಿಪ್ಪೆಯನ್ನು ಉದಿಸ್ಕೊಳ್ಳೋದ್ರಿಂದನೂ ಸಹ ಹಾವುಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಬೆಳ್ಳುಳ್ಳಿಯ ನತ್ತಿ ಭಾಗ ಇರುತ್ತೆ ನೋಡಿ, ಅಲ್ಲಿ ನಿಮಗೆ ಒಂದು ರೀತಿ ಬಿಲ್ಲೆ ರೀತಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ ನೋಡಿ. ಸೊ ಆ ಒಂದು ಪಾರ್ಟನ್ನು ತೆಗೆದುಕೊಳ್ಳಿ. ಸೊ ತೆಗೆದುಕೊಂಡು ಕಲ್ಲಿಂದ ನೀವು ಅದನ್ನು ಸುತ್ತಲೂ ಉಜ್ಕೊಳ್ತಾ ಬರಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ರೀತಿಯಾಗಿ ಸುತ್ತ ಉಜ್ಕೊಂಡು ಒಂದು ರೀತಿ ರೌಂಡು ಶೇಪಾಗಿ ನೀವು ಅದನ್ನು ಉಜ್ಕೊಳ್ತಾ ಬರಬೇಕು ನೋಡಿ. ನೀವು ಆ ರೀತಿ ಉಜ್ಜುವಾಗ ಅದು ನೀಟಾಗಿ ಸೌದು ಹೋಗ್ಬಿಡುತ್ತೆ. ಸೌದು ಒಂದು ರೀತಿ ಬಿಲ್ಲೆ ರೀತಿ ರೆಡಿ ಆಗುತ್ತೆ. ಸೊ ಈ ರೀತಿ ನೀವು ರೆಡಿ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೋಡಿ. ನಾನಿವಾಗ ಕಂಪ್ಲೀಟಾಗಿ ಇದನ್ನು ನಾನು ಸವ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎರಡೂ ಕೂಡ ರೆಡಿಯಾಗಿದೆ. ಸೊ ನೀವು ಆ ರೀತಿ ಸವ್ಕೊಂಡು ಬರುವಾಗಲೇ ಅದು ನೀಟಾಗಿ ಅದೊಂದು ಬಿಲ್ಲೆ ರೀತಿ ರೆಡಿ ಆಗುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡುವಾಗಲೇ ನಿಮಗೇನೆ ಗೊತ್ತಾಗುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಇದನ್ನು ನಾನು ಒಂದು ಪಿನ್ನನ್ನು ತೆಗೆದುಕೊಂಡು ಅದರಿಂದ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಎರಡರಲ್ಲೂ ಸಹ ನಾವು ಅದನ್ನು ಹೋಲನ್ನು ಮಾಡ್ಕೊಂಡ್ಬಿಡೋಣ. ಎರಡಕ್ಕೂ ಹೋಲ್ ಮಾಡ್ಕೊಂಡ್ಮೇಲೆ ಇದು ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ನಾವು ಓಲೆಗಳೆಲ್ಲ ಹಾಕ್ಕೊಳ್ತೀವಲ್ವ, ಈ ಓಲೆಗಳನ್ನೆಲ್ಲ ಹಾಕ್ಕೊಳ್ಳುವಾಗ ಓಲೆ ಫುಲ್ಲು ನೇತ್ ಬೀಳುತ್ತೆ ಅಥವಾ ದೊಡ್ಡದಾಗಿ ಕೆಳಗಡೆ ಸ್ವಲ್ಪ ಜೋತು ಬಿದ್ದಂಗೆ ಬೀಳುತ್ತೆ ನೋಡಿ. ಆ ರೀತಿ ಆಗಬಾರ್ದು ಅಂತೇಳಿ ಓಲೆ ಹಿಂದೆಗೆ ನೀವು ಇದನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಎರೇಸರ್ ಇರ್ಬೋದು ಅಥವಾ ಸ್ಲಿಪ್ಪರ್ಗಳದೆಲ್ಲ ಬೆಂಡ್ ಬರುತ್ತೆ ನೋಡಿ, ಈ ಬೆಂಡ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ರು. ಸೊ ಇದನ್ನು ನೀವು ಸದ್ಯಕ್ಕೆ ನಮಗೆ ಗುಂಡಿಗಳು ಸಿಗ್ತಾ ಇಲ್ಲ ಓಲೆ ಹಿಂದೆ ಹಾಕೊಳ್ಳೋಕ್ಕೆ ಅಂತ ಹೇಳಿದರೆ, ಸೊ ಇನ್ಸ್ಟೆಂಟಾಗಿ ಇದನ್ನು ನೀವು ರೆಡಿ ಮಾಡ್ಕೊಳ್ಬಹುದು. ಜೊತೆಗೆ ಇದು ನಿಮಗೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಲಾಂಗ್ ಟರ್ಮ್ ನಿಮಗಿದು ಬಳಕೆಗೆ ಬರುತ್ತೆ. ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ. ಇವತ್ತಿನ ತಮ್ನೈಲ್ ನೋಡಿದರೆ ನಿಮಗೆ ಗೊತ್ತಾಗಿದೆ, ಹೌದು ಸಾಕ್ಸ್ಗೆ ಒಂದ್ಸಲ ಬಳೆಯನ್ನು ಹಾಕಿ ನೋಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ. ಸೊ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಪೇರ್ ಏನಿದೆ ಆ ಒಂದು ಬಳೆಯನ್ನು ತೆಗೆದುಕೊಂಡಿದ್ದೀನಿ, ಗಾಜಿನ ಬಳೆ. ಜೊತೆಗೆ ನಾನು ಸಾಕ್ಸ್ ವೇಸ್ಟ್ ಅಂತ ಹೇಳಿ ಮನೆಯಲ್ಲಿ ಒಂದಿದ್ದು ಒಂದಿಲ್ಲ ಅಥವಾ ವೇಸ್ಟ್ ಇದನ್ನು ಬೇಡ ಅಂತ ಹೇಳಿದರೆ ಆ ರೀತಿದೊಂದು ಸಾಕ್ಸನ್ನು ತೆಗೆದುಕೊಳ್ಳಿ. ಅದನ್ನು ಕೈಗೆ ಹಾಕ್ಕೊಂಡು ನೀವು ನೀವು ಹಾಕೊಳ್ಳುವಾಗ ಉಲ್ಟಾ ಮಾಡಿ ನೀವು ಕೈಗೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಬಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾಕೆ ಅಂತ ಹೇಳಿದರೆ, ನಾವೇನಾದರೂ ಫಂಕ್ಷನ್ನಿಗೆ ಹೊರಟಿರ್ತೀವಿ, ಒಂದು 4-5 ಜೊತೆ ಬಳೆ ಏನಾದರೂ ತೊಗೊಂಡಿರ್ತೀವಿ ಅಂತ ಅಂದ್ಕೊಡಿ. ಒಂದು 3-4 ದಿನ ಫಂಕ್ಷನ್ಸ್ ಇರ್ಬೋದು. ನಮಗೆ ಮ್ಯಾಚಿಂಗ್ ಅಂತೂ ನಾವು ಹಾಕ್ತೀವಲ್ಲ, ಈ ರೀತಿ ಮ್ಯಾಚಿಂಗ್ ಎಲ್ಲ ತೆಗೆದುಕೊಂಡು ಹೋಗುವಾಗ ನಾವು ಬಾಕ್ಸಲ್ಲಿ ಇಡಬಹುದು ಅಥವಾ ಡೈರೆಕ್ಟಾಗಿ ನಾವು ಬ್ಯಾಗಲ್ಲೇ ಇಟ್ಕೊಂಡಾಗ ಏನಾಗುತ್ತೆ, ಒಂದು ಶೈನಿಂಗ್ ಹೋಗ್ಬೋದು, ಇಲ್ಲಾಂದರೆ ಒಂದಕ್ಕೊಂದು ಟಚ್ ಆಗಿ ಒಡೆದು ಹೋಗ್ಬೋದು, ಅಥವಾ ನಾವು ಸೆಟ್ ಮಾಡಿ ಇಟ್ಕೊಂಡಿರ್ತೀವ ಎಲ್ಲ ಒಂದು ರೀತಿ ಗಜಿಬಿಜಿ ಥರ ಆಗಬಹುದು. ನಮಗೆ ತಕ್ಷಣಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಆ ರೀತಿ ಇದ್ದಾಗ ನಮಗೆ ಯಾವ ರೀತಿ ಬೇಕೋ ಅದನ್ನೆಲ್ಲ ನಾವು ಸೆಟ್ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಸಾಕ್ಸ್ಗೆ ಹಾಕ್ಕೊಂಡು ನೀಟಾಗಿ ಸುತ್ತಿ ನೀವು ಒಂದು 2-3 ಫೋಲ್ಡ್ ಮಾಡಿಕೊಂಡು ನೀವು ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ಇದೇನಾಗುತ್ತೆ, ಒಂದು ರೀತಿ ಗ್ರಿಪ್ ಆಗಿರುತ್ತೆ. ಜೊತೆಗೆ ಬಳೆಯಲ್ಲಿರುವ ಶೈನಿಂಗ್ ಕೂಡ ಹೋಗಲ್ಲ, ಒಡೆದು ಹೋಗಲ್ಲ. ಜೊತೆಗೆ ಈ ಬಳೆಯನ್ನು ನೀವು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ದೀರ ಅಂತ ಹೇಳಿದರೆ ಸೊ ಇದು ನಿಮಗೆ ಬೆಸ್ಟಾಗಿ ನೀವು ಈ ಟಿಪ್ಪನ್ನು ಟ್ರೈ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ, ಸೊ ನಾವು ಬಾಕ್ಸ್ಗಳಲ್ಲಂತೂ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ ಗಾಜಿನ ಬಳೆ ಸ್ವಲ್ಪ ಯಾವುದಾದ್ರೂ ಬಳೆಗೆ ಟಚ್ ಆಗ್ಬೋದು, ಅಥವಾ ನಾವೇನಾದ್ರು ಕೈಯನ್ನು ಹಾಕುವಾಗ ಸಹ ಒಂದು ಸ್ವಲ್ಪ ಫೋರ್ಸಲ್ಲಿ ಹಾಕಿದರೆ ಒಡೆದೋಗುವ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ನೀವು ಈ ರೀತಿ ಮಾಡಿಕೊಂಡಾಗ ಬಳೆಗಳು ತುಂಬಾ ಸೇಫ್ಟಿಯಾಗಿರುತ್ತೆ. ಸೊ ಹೇಗನ್ನಿಸ್ತು ಈ ಟಿಪ್ಸ್, ನಿಮಗೆ ಇಷ್ಟ ಆಯಿತಾ?
ಒಂದೇ ಸಲ ನಾವು ಮನೆಯಲ್ಲಿ ಒಂದು ತುಂಬ ನಿಂಬೆಹಣ್ಣುಗಳನ್ನ ತಂದಿಟ್ಕೊಂಡಿರ್ತೀವಿ ಅಂತ ಹೇಳಿದರೆ ಕೆಲವೊಂದು ಸಾರಿ ನಿಂಬೆಹಣ್ಣು ನಾವು ಫ್ರಿಜ್ಜಲ್ಲಿ ಇಟ್ಟರೂ ಸಹ ಏನಾಗ್ಬಿಡುತ್ತೆ, ಒಣಗಿ ಹೋಗ್ಬಿಡುತ್ತೆ, ಇಲ್ಲ ಅಂತ ಹೇಳಿದರೆ ಕರಗಿ ಕೂಡ ಹೋಗ್ಬಿಡುತ್ತೆ. ಈ ರೀತಿ ಆಗಬಾರ್ದು. ನಾವು ತುಂಬ ಟೈಮ್ವರೆಗೂ ನಾವು ಈ ನಿಂಬೆಹಣ್ಣನ್ನು ನಾವು ಫ್ರೆಶ್ಶಾಗಿ ಇಟ್ಕೋಬೇಕು ಅಂತ ಹೇಳಿದರೆ, ಸೊ ನೀವು ಮನೆಯಲ್ಲಿ ಎಣ್ಣೆಗಳಂತೂ ತಂದೇ ತರ್ತೀರಲ್ವ, ಈ ರೀತಿ ಎಣ್ಣೆಗಳನ್ನು ತಂದಾಗ ಈ ರೀತಿ ಕವರ್ಗಳನ್ನ ನೀವು ಬಿಸಾಕೋಕ್ಕೆ ಹೋಗಬೇಡಿ. ನಾವು ಎಷ್ಟೇ ಎಣ್ಣೆಯನ್ನು ನಾವು ಬಸ್ತು ನಾವು ಇಟ್ಕೊಂಡ್ರೂ ಸಹ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಣ್ಣೆ ಇದ್ದೇ ಇರುತ್ತೆ. ಸೊ ಈ ರೀತಿ ಇರುವಂತಹ ಎಣ್ಣೆ ಕವರ್ಗಳಿಗೆ ನೀವು ಈ ಒಂದು ನಿಂಬೆಹಣ್ಣನ್ನು ಸೇರಿಸಿ ಇಟ್ಕೊಳ್ಳೋದ್ರಿಂದ ನಿಂಬೆಹಣ್ಣು ತುಂಬಾ ಫ್ರೆಶ್ ಆಗಿರುತ್ತೆ. ಇದನ್ನು ನೀವು 15 ದಿನದವರೆಗೂ ಕೂಡ ನೀಟಾಗಿ ಇಟ್ಕೊಳ್ಬಹುದು. ಸೊ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇದು ಇಷ್ಟ ಆಗುತ್ತೆ. ಟಿಪ್ಪನ್ನು ಟ್ರೈ ಮಾಡಿದ ಮೇಲೆ ಹೇಗನ್ನಿಸ್ತು ಅಂತ ಹೇಳಿ ಬಂದು ನನಗೆ ಕಮೆಂಟ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ. ನಾನಿಲ್ಲಿ ಒಂದು 2 ಲೀಟರ್ ಬಾಟಲನ್ನು ತೆಗೆದುಕೊಂಡಿದ್ದೀನಿ. 2 ಲೀಟರ್ ಬಾಟಲನ್ನು ತೆಗೆದುಕೊಂಡು ನಾನು ಮೇಲೆ ಒಂದು ಕಾಲು ಭಾಗವನ್ನು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕಿಂತಲೂ ಚಿಕ್ಕ ಚಿಕ್ಕ ಬಾಟಲ್ಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದರೆ ನೀವು ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಅಂತ ಹೇಳಿ ನಾನು ಇದನ್ನು ಯಾಕೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೇಲ್ಭಾಗ ಒಂದು ಕಾಲು ಭಾಗವನ್ನು ಬಿಟ್ಟು ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಮೇಲ್ಭಾಗವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಸೇಮ್ ನಾನು ವಿಡಿಯೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಕೆಳಭಾಗವನ್ನು ಕಟ್ ಮಾಡ್ಕೊಳ್ಳಿ. ಸೊ ಕೆಳಗೆ ನಿಮಗೆ ಅಲ್ಲೊಂದು ಮಾರ್ಕ್ ಇರುತ್ತೆ ನೋಡಿ, ಆ ಮಾರ್ಕಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಎರಡು ಕಡೆನೂ ಕಟ್ ಆಗಿದೆ. ಸೊ ಇದನ್ನು ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಎರಡನ್ನು ನೀವು ಜೋಡಿಸಿಟ್ಕೊಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಗಮ್ ಆದರೂ ಹಾಕ್ಬೋದು, ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟರ್ ಆದರೂ ಕೂಡ ಹಾಕ್ಕೊಳ್ಬಹುದು. ಗಮ್ ಇತ್ತು ಅಂತ ಹೇಳಿದರೆ ಗಮ್ಮನ್ನು ಹಾಕಿ ಅಂಟಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟರ್ ಕೂಡ ಮಾಡ್ಬೋದು. ಸೊ ನಾನು ಇದಕ್ಕೆ ಪ್ಲಾಸ್ಟರನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇದಕ್ಕೆ ಪ್ಲಾಸ್ಟರನ್ನು ಮಾಡಿ ಇಟ್ಕೊಂಡಿದ್ದೀನಿ, ಎರಡನ್ನು ಜಾಯಿಂಟ್ ಮಾಡಿ. ಇದಕ್ಕೆ ನಾನು ಬೇಳೆಯನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲಿ ಕಾಳುಗಳು, ಟೀ ಪುಡಿ, ಸಕ್ಕರೆ ಅಥವಾ ಅಕ್ಕಿ ಮನೆಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಬಾಕ್ಸ್ಗಳಿಲ್ಲ ಅಂತ ಹೇಳಿದರೆ, ಸೊ ಇದನ್ನು ನೀವು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನೀವು ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನೀವು ಕಿಚನಲ್ಲಿ ಬೇಕಾದ್ರೆ ಲೈನಕ್ಕೆ ಒಂದು ಮೂಲೆಯಲ್ಲಿ ನೀವು ಜೋಡಿಸಿಟ್ಕೊಳ್ಬಹುದು. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಬಾಕ್ಸ್ಗಳೆಲ್ಲ ಇಲ್ಲ ಅಂತ ಹೇಳಿದರೆ ವೇಸ್ಟ್ ಅಂತ ಬಿಸಾಕೋ ಒಂದು ಪ್ಲಾಸ್ಟಿಕ್ ಬಾಟಲಿಂದ ನೀವು ಈ ರೀತಿ ರೆಡಿ ಮಾಡಿ ಕೂಡ ಇಟ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಕಾಳುಗಳು ಕೂಡ ಹುಳ ಹಿಡಿಯಲ್ಲ. ನಾವು ಪ್ಲಾಸ್ಟಿಕಲ್ಲೇ ಇಟ್ಟು ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತೇಳಿದರೆ ಈ ರೀತಿ ಇದು ಏರ್ ಟೈಟಾಗಿ ಕೂಡ ಇರುತ್ತೆ. ಸೊ ಒಂದ್ಸಲ ಇದು ಟ್ರೈ ಮಾಡಿ. ಸೊ ನಿಮಗಿದು ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ನಾನು ಒಂದು ಬೌಲ್ಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮ್ಯಾಟೊ, ಜೊತೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹನಿಯಷ್ಟು ನಾನು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ಮನೆಯಲ್ಲಿ ನೀವು ಪುರಿಯನ್ನು ಇಟ್ಕೊಂಡಿರ್ತೀರಲ್ಲ, ಈ ಪುರಿಯನ್ನು ಮಿಕ್ಸ್ ಮಾಡಿಕೊಂಡ್ರೆ, ಸೊ ಹೊರಗಡೆ ಸಿಗುವಂತಹ ಚರ್ಮುರಿಯನ್ನು ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ಗೈಸ್. ಇವತ್ತಿನ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.